ನಾನಿವತ್ತೊಂದು ನಾರ್ಮಲ್ ಬ್ಲೌಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಏನಪ್ಪ ಅಂದರೆ ನಾರ್ಮಲ್ ಬ್ಲೌಸಲ್ಲಿ ಈ ರೀತಿ ಡ್ರಾಪ್ ನೆಕ್ನ ಇಟ್ಟಿದ್ದೀವಿ. ಈ ಡ್ರಾಪ್ ನೆಕ್ಕಿಗೆ ನಾನು ಫ್ರಂಟಲ್ಲಿ ನಾರ್ಮಲ್ ನೆಕ್ ಡೀಪ್ ನೆಕ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ಎಲ್ಬೋ ಬಫ್ ಸ್ಲೀವ್ಸ್ ಕೂಡ. ಸೊ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬ್ಯಾಕಲ್ಲಿ ಡ್ರಾಪ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು, ಅದನ್ನು ಯಾವ ರೀತಿ ನಿಮಗೆ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೆಷರ್ಮೆಂಟು ಬಾಡಿ ಅಳತೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಬ್ಲೌಸ್ ಇಲ್ಲ. ಬ್ಲೌಸ್ ಇಲ್ಲದೇ ಆ ಬಾಡಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು. ಅದಕ್ಕೆ ಯಾವ್ಯಾವ ಪಾರ್ಟ್ನ ಎಷ್ಟೆಷ್ಟು ತೊಗೋಬೇಕು, ಇವ್ರಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಫ್ರಂಟ್ನ ತೊಗೋತಾ ಇದ್ದೀನಿ. ಫ್ರಂಟ್ ಉಕ್ಕಿರೋದ್ರಿಂದ ಫ್ರಂಟ್ನ ತೊಗೋತಾ ಇದ್ದೀನಿ. ಓಪನ್ ಇರೋದನ್ನ ನಮ್ಮ ಕಡೆ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಳ್ಳಿ. ಮೊದಲಿಗೆ ನಾವು ಫ್ರಂಟ್ನ ಕಟ್ ಮಾಡೋದಾದರೆ ಈ ರೀತಿಯಾಗಿ ಇಟ್ಕೋಬೇಕು. ಈಗ ನಾನಿಲ್ಲಿ ಒಂದು ಸೈಡ್ ಎಡ್ಜಸ್ಸಿಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಕಡೆ ಸೈಡು ಕೂಡ ಒಂದು ಎಡ್ಜಸ್ಸಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಮೆಷರ್ಮೆಂಟ್ ಬಂದು ಚೆಸ್ಟ್ ಮೆಷರ್ಮೆಂಟ್ ಬಂದು 36, ವೇಸ್ಟ್ ಮೆಷರ್ಮೆಂಟ್ ಬಂದು 31. ಈ ಮೆಷರ್ಮೆಂಟಿಗೆ ಯಾವ್ಯಾವುದನ್ನು ಎಷ್ಟೆಷ್ಟು ಇಡಬೇಕು, ಆರ್ಮನ್ಸ್ ಎಷ್ಟು ಇಡಬೇಕು, ಶೋಲ್ಡರ್ನ ಎಷ್ಟು ಇಟ್ಕೋಬೇಕು, ಆರ್ಮನ್ಸ್ ಲೆಂತ್ನ ಎಷ್ಟು ಇಡಿಸ್ಕೋಬೇಕು ಅಂತ ಹೇಳಿ ನಿಮಗೆ ಇದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಕಲಿಯೋವಂಥವ್ರಿಗೆ ಶೇರ್ ಮಾಡಿ, ಹಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ನಾನು ಫಸ್ಟಿಗೆ ಲೆಂತ್ನ ತೊಗೋತಾ ಇದ್ದೀನಿ. ಲೆಂತ್ ಇವ್ರದ್ದು ಎಷ್ಟಿದೆ ಅಂದರೆ 13 ಇಂಚಸ್ ಇದೆ. ಇವರ ಮೆಷರ್ಮೆಂಟ್ ಬಂದು 13 ಇಂಚಿದೆ. 13 ಇಂಚಿಗೆ 1 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಈಗ ನಾವಿದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ಸ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಲೆವೆಲಾಗಿ ಒಂದು ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಮಗೆ ಮೊದಲು ಮೇಯ್ನ್ ಪಾರ್ಟ್ ಏನಪ್ಪ ಅಂದರೆ ನೆಕ್ಕಿನ ಡೀಪು. ಇದನ್ನು ನಾವು ಎಷ್ಟು ಇಟ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ. ಈಗ ನಮಗೆ ನೆಕ್ಕಿನ ಡೀಪ್ ಬಂದು 2 ಇಂಚ್ ಇಟ್ಕೋಬೇಕು. ಶೋಲ್ಡರ್ ಬಂದು 3/4 ಇಂಚು ಇಟ್ಕೋಬೇಕಾಗತ್ತೆ ಇವರ ಮೆಷರ್ಮೆಂಟಿಗೆ. ಈಗ ನಾವು ಫ್ರಂಟ್ ಡೀಪ್ ತೊಗೊಳ್ಳೋಣ. ಡೀಪ್ ಬಂದು 8 ಇಂಚಸ್ಸು. ಇವರಿಗೆ ಬೇಕಾಗಿರೋದು ಬ್ರಾಡ್ ಬಂದು 2/4 ಇಂಚು. 2/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಮೆಷರ್ಮೆಂಟಿಗೆ ಬೇಕಾಗಿರುವಂಥ ಬ್ರಾಡ್. ಈಗ ನಾವಿಲ್ಲಿ ಇಲ್ಲಿಂದ ಇಲ್ಲಿಗೆ ನಮಗೆ ಬೈಂಡಿಂಗ್ ಪಟ್ಟಿಗೆ ಬೇಕಾಗಿರೋದು 1.5 ಇಂಚು ಮೇಲೆ. ಈ 1.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಇವರ ಆರ್ಮನ್ಸ್ ಲೆಂತ್ ಬಂದು 5/4 ಇಂಚಿಂದ 5.5 ತೊಗೊಳುತ್ತೆ. ಸೊ ನಾವು ಮೊದಲಿಗೆ 5/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇವೆಲ್ಲವಕ್ಕೂ ನಾವು ಮೆಷರ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೆ ಆರ್ಮೋನ್ಸಿನ ರೌಂಡು ಆರ್ಮೋನ್ಸಿನ ರೌಂಡ್ ಬಂದು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಇಲ್ಲಿ ರೌಂಡಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟಲ್ಲೂ ಕೂಡ ರೌಂಡ್ ನೆಕ್ ಇದೆ, ಯಾವುದೇ ಡಿಸೈನ್ ಇಲ್ಲ. ಹಾಗಾಗಿ ನಾವು ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಅದಾದಮೇಲೆ ನಮಗೆ ಇಲ್ಲಿ 1.5 ಇಂಚು ನಾವೇನು ಮೇಲೆ ತೊಗೊಂಡಿದ್ದೀವಿ ಅದು ಕೂಡ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೆ ಬಾಡಿ ಸುತ್ತಳತೆ ಬಂದು ಅಪ್ಪರ್ ಚೆಸ್ಟು 9 ಇಂಚು. 9 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಸ್ಲೀವ್ಸ್ನ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ಹೇಳಿ. ಎಂಟಕ್ಕಿಂತ 1 ಪಾಯಿಂಟ್ ಕಡಿಮೆ ಬರ್ತಿದೆ. 5/4 ಇಳಿಸ್ಕೊಂಡಿದ್ವಿ. ಸೊ 5/4ಇಂದ ಇನ್ನೊಂದು 1/4 ಇಂಚು ಡೌನ್ನ ಮಾಡ್ಕೋಬೇಕು. ಈಗ ನಾವು 5.5ಗೆ ಡೌನ್ನ ಮಾಡ್ಕೊಳ್ಳೋಣ ಆರ್ಮನ್ಸು ಈ ರೀತಿ. ಈಗ ನಾವು ಇದಕ್ಕೆ ಕರೆಕ್ಟಾಗಿ ರೌಂಡಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಇದನ್ನು ಆರ್ಮನ್ಸ್ ಏನಿದೆ ಅದಕ್ಕೆ ರೌಂಡ್ನ ನೋಡ್ಕೋಬೇಕು. ಕರೆಕ್ಟಾಗಿ 8 ಇಂಚ್ ಬರ್ತಾ ಇದೆ. ಸೊ ಸ್ಲೀವ್ಸಿನ ಮೆಷರ್ಮೆಂಟು ಕರೆಕ್ಟಾಗಿದೆ. ಈಗ ನಾವು ಕಪ್ಸ್ ಲೆಂತು, ಈ ಕಪ್ಸ್ ಲೆಂತ್ ಬಂದು ಎಷ್ಟು ಬರುತ್ತೆ ಇವರ ಅಳತೆಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ರೀತಿ ಸೆಂಟ್ರ್ ಮಾಡಿ ಇಟ್ಕೋಬೇಕು. ಸೆಂಟ್ರ್ ಮಾಡಿ ಇಟ್ಕೊಂಡಾಗ ನಮಗೆ 10/4 ಇಂಚಿಗೆ ಮೆಷರ್ಮೆಂಟ್ ಬರುತ್ತೆ. ಈ 10/4 ಇಂಚಿಗೆ ನಾವು ಕರೆಕ್ಟಾಗಿ 4 ಕಡೆಗೂ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಇದು ಅಷ್ಟೇ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಂಚಸ್ಸು 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು.
ಇದು ಒಂದು ಮಾತ್ರ ಕೆಳಗಡೆ ಡಾಟಿಗೆ ಮಾತ್ರ 1/4 ಇಂಚಿಗೆ ಪಾಯಿಂಟ್ ಮಾಡ್ಕೋಬೇಕು. ಈಗ ನಾವಿಲ್ಲಿ 1/4 ಇಂಚು 1/4 ಇಂಚಿಗೆ ಡಾಟಿನ ಮೆಷರ್ಮೆಂಟ್ನ ಬಿಡಬೇಕು. ಇದು ಕೂಡ ಇಂಪಾರ್ಟೆಂಟೇ, ಯಾವುದಕ್ಕೆ ಎಷ್ಟು ಬಿಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಇದಿಷ್ಟು ಫ್ರಂಟ್ ಪಾರ್ಟಿನ ಮೆಷರ್ಮೆಂಟು. ಬ್ಯಾಕಲ್ಲಿ ಡ್ರಾಪ್ ನೆಕ್ ಬರೋವಂಥ ಬ್ಲೌಸ್ಗಳಿಗೆ ನಾನಿಲ್ಲಿ ಮೊದಲಿಗೆ ಹೇಳೋದು ಮರ್ತೋಯ್ತು. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಡಾಟಿಗೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಾಡಿ ಫಿಟ್ಟಿಂಗ್ ಬರುತ್ತೆ. ಅದಾದಮೇಲೆ ನಾವು 2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ. ಸೊ ಈ ಮೆಷರ್ಮೆಂಟು ನಾವು ಇಲ್ಲಿಗೆ ಕ್ಲಾತ್ನ ಇದು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಡಾಟ್ ಇದ್ದಾದಮೇಲೆ ನಮಗೆ ಕಡಿಮೆ ಆಗುತ್ತೆ. ಆವಾಗ ನಾವೆಷ್ಟು ಡಾಟ್ನ ಕಟ್ ಹಿಡಿತೀವಿ ಅದ್ರ ಮೇಲೆ ನಾವಿಲ್ಲಿ ಮೆಷರ್ಮೆಂಟ್ ಹಾಕಿ ಚೆಕ್ ಮಾಡ್ಕೋಬೇಕಾಗುತ್ತೆ 9 ಇಂಚಿಗೆ. ಈಗ ನಮಗೆ ಬ್ಯಾಕಲ್ಲಿ ಯಾವುದೇ ರೀತಿ ಓಪನ್ ಇಲ್ಲ, ಹಾಗಾಗಿ ನಾವು ಕ್ಲೋಸ್ ಆಗಿರೋದನ್ನು ನಮ್ಮ ಕಡೆ ಮಾಡಿ ಇಟ್ಕೋಬೇಕು. ಈಗ ನಾನು ಬ್ಯಾಕಿನ ಮೆಷರ್ಮೆಂಟ್ನ ನಿಮಗೆ ಹಾಕಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಬ್ಯಾಕ್ ಲೆಂತ್ ಬಂದು 13.5 ಇಂಚಿದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 14.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಕರೆಕ್ಟಾಗಿ ಸ್ಟ್ರೈಟಾಗಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದು ಕೂಡ ಅದೇ ರೀತಿ ಸ್ಟ್ರೈಟಾಗಿ ಬರಲಿ. ಸೊ ಇದಾದಮೇಲೆ ನಾವು ಶೋಲ್ಡರ್ ಮೆಷರ್ಮೆಂಟು 36ನ ಚೆಸ್ಟ್ ಮೆಷರ್ಮೆಂಟಿಗೆ 15 ಇಂಚು ಶೋಲ್ಡರ್ ಬರುತ್ತೆ. 15 ಇಂಚಿಗೆ ನಾವು 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ನಾವು ಆರ್ಮ್ಸ್ ರೌಂಡ್ ಕೂಡ ಲೆಂತ್ನ ಮೆಷರ್ಮೆಂಟ್ ಹಾಕಿ ಇಳಿಸ್ಕೊಳ್ಳೋಣ. 7 ಇಂಚಿಗೆ ಮೆಷರ್ಮೆಂಟ್ನ ಇಳಿಸ್ಕೋಬೇಕು. ಆರ್ಮ್ಸಿನ ಲೆಂತ್ ಬಂದು 7 ಬರುತ್ತೆ. ಸೊ 7ನ ಇಳಿಸ್ಕೊಂಡಿದ್ದೀನಿ. ಈಗ ಬ್ಯಾಕಲ್ಲಿ ಡ್ರಾಪ್ ನೆಕ್ ಇದೆ. ಈ ಡ್ರಾಪ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾವು 3/4 ಇಂಚಿಗೆ ಶೋಲ್ಡರ್ ಪಟ್ಟಿನ ಇಟ್ಕೊಳ್ಳೋಣ ಇವರ ಮೆಷರ್ಮೆಂಟಿಗೆ. ಇಲ್ಲಿ ಶೋಲ್ಡರ್ ಕರೆಕ್ಟ್ ಬಂದರೆ ಏನು ತೊಂದರೆ ಇಲ್ಲ, ನಾವು ಇಲ್ಲಿ ಎಷ್ಟು ಅಗಲ ಬೇಕಾದರೂ ಇಟ್ಕೋಬೋದು. ಡೀಪು ಕೂಡ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಕ್ಯಾರಿ ಆಗುತ್ತೆ. ಸೊ ಏನು ತೊಂದರೆ ಇಲ್ಲ, ನಿಮಗೆ ಕರೆಕ್ಟ್ ಶೋಲ್ಡರ್ನ ಇಟ್ಕೊಂಡು ಕ್ಲೋಸ್ ನೆಕ್ನ ಆರಾಮಾಗಿ ಹೊಲಿಬೋದು. ಈಗ ನಾವಿಲ್ಲಿ 4/4 ಇಂಚು ಡೀಪ್ ಬರುತ್ತೆ. ಈ 4/4 ಇಂಚಿಗೆ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಅದಾದಮೇಲೆ ಅವರ ಬಾಡಿಯ ಸುತ್ತಳತೆ. ಈಗ ಆರ್ಮೋನ್ಸಿನ ಲೆಂತ್ ಬಂದು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವರ ಸುತ್ತಳತೆ ಬಂದು 9 ಇಂಚು. 9 ಇಂಚಿಗೆ ಇಲ್ಲಿ ಒಂದು ಲೈನ್ಸ್ ಹಾಕೊಳ್ಳೋಣ. ಈಗ ನಾವಿಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 1-2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಕ್ಲಾತ್ನ ಬಿಡಬೇಕು. ಈಗ ನಾವಿಲ್ಲಿ ರೌಂಡನ್ನ ಚೆಕ್ ಮಾಡ್ಕೊಳ್ಳೋಣ. ಆರ್ಮನ್ಸಿನ ರೌಂಡು 7.25 ಇಂಚ್ ಬರ್ತಾ ಇದೆ. ಇದನ್ನು ನಾವು ಸ್ವಲ್ಪ ಡೌನಲ್ಲಿ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಈ ರೀತಿಯಾಗಿ. ಇದಿಷ್ಟು ಬ್ಯಾಕ್ ಪಾರ್ಟಿನ ಮೆಷರ್ಮೆಂಟು. ಇವಾಗ ನಾವು ಬ್ಯಾಕಲ್ಲಿ ಡೀಪ್ನ ಎಷ್ಟು ತೊಗೋಬೇಕು, ಎಷ್ಟನ್ನ ಇಟ್ಕೋಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಬ್ಯಾಕು ಕೂಡ ಅಷ್ಟೇ, ಅವರು ಎಷ್ಟು ಡೀಪ್ ಹೇಳಿರ್ತಾರೆ ಆ ಡೀಪನ್ನೇ ನಾವು ತೊಗೋಬೇಕಾಗತ್ತೆ. ಬ್ರಾಡು ಕೂಡ ಅದೇ ರೀತಿ ಇರುತ್ತೆ. ನಿಮಗೆ ಮೇಯ್ನ್ ಬೇಕಾಗಿರೋದು ಈ ನೆಕ್ಗಳಿಗೆ ಬ್ರಾಡ್ನ ಎಷ್ಟು ಇಟ್ಕೋಬೇಕು ಅಂತ ಹೇಳಿ. ಬ್ಯಾಕಿನ ಡೀಪ್ ಬಂದು 11.5 ಇಂಚಿದೆ. ಸೊ 11.5 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನಮಗೆ ಇಲ್ಲಿ ಶೋಲ್ಡರ್ ಬಂದು 4.25 ಇಂಚು ತೊಗೊಂಡಿದೆ. ಇಲ್ಲಿ ನಮಗೆ 3.25 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಈಗ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ವಿಡ್ತ್ ಬಂದು 3 ಇಂಚು ತೊಗೊಳುತ್ತೆ. ಈ 3 ಇಂಚಿಗೆ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ನೀವು ಇಲ್ಲಿ ಟ್ಯಾಗೇ ಇಡಿ, ಬ್ಯಾಕಲ್ಲಿ ಬಟನ್ನೇ ಬಿಡಿ, ಕ್ಲೋಸೇ ಮಾಡಿ. ಇಲ್ಲಿ ನೀವು ಅರ್ಧದಿಂದ 3/4 ಇಂಚು 1 ಇಂಚ್ವರೆಗೂ ಕ್ಲಾತ್ನ ಬಿಡಬೇಕು. ನಾನಿವಾಗ 3/4 ಇಂಚಿಗೆ ಬಿಟ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಕ್ಲೋಸ್ ಮಾಡಬಾರ್ದು, ಇಲ್ಲಾಂದರೆ ನಮಗೆ ಕ್ಲೋಸ್ ನೆಕ್ ಬರಲ್ಲ, ಎಳ್ಕೊಳ್ಳುತ್ತೆ. ಸೊ ಇದನ್ನು ಇಷ್ಟಕ್ಕಾದರೂ ಡಿಫ್ರೆನ್ಸ್ ಇರೋ ರೀತಿ ಕ್ಲಾತ್ನ ಬಿಡಬೇಕಾಗುತ್ತೆ. ಈಗ ಇದಕ್ಕೂ ಕೂಡ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ
ಇಲ್ಲೂ ಕೂಡ ಕರೆಕ್ಟಾಗಿ ಸ್ಕ್ವೇರಾಗಿ ಮಾರ್ಕ್ನ. ಈಗ ನಮಗೆ ಈ ಶೇಪಲ್ಲಿ ನಮಗೆ ಇದು ಈಸಿಯಾಗಿ ಸಿಗುತ್ತೆ ಡ್ರಾಪ್ ನೆಕ್ಕಿಗೆ. ಸೊ ಈ ರೀತಿಯಾಗೂ ನಾವು ಡ್ರಾಪ್ ನೆಕ್ನ ಸ್ಕೇಲಲ್ಲಿ ಮಾಡ್ಕೋಬೋದು. ಈ ರೀತಿ ಡ್ರಾಪ್ ನೆಕ್ಕಿಗೆ ನಮಗೆ ಇವಾಗ ಡ್ರಾಪ್ ಶೇಪು ಕರೆಕ್ಟಾಗಿ ಬಂದಿದೆ. ಇಲ್ಲೂ ಅದೇ ರೀತಿ ಸ್ಕೇಲಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 1 ಇಂಚು ಯಾಕೆ ಎಕ್ಸ್ಟ್ರಾ ಬಿಡಬೇಕು ಅಂದರೆ, ನೀವು ಇಲ್ಲಿ ಟ್ಯಾಗ್ ಆದರೂ ಸೇರಿಸ್ಬೋದು, ಇಲ್ಲ ಕ್ಲೋಸ್ ಆದರೂ ಮಾಡ್ಬೋದು, ಇಲ್ಲ ಉಕ್ಸಾದರೂ ಹಾಕೋಬೋದು. ಸೊ ಹಾಗಾಗಿ ಇಲ್ಲಿ 1 ಇಂಚನ್ನು ಬಿಟ್ಕೊಳ್ಳಿ. 1 ಇಂಚು ಇಲ್ಲ 3/4 ಇಂಚು, ಅರ್ಧ ಇಂಚು ಇಷ್ಟಾದ್ರೂ ನಾವು ಕ್ಲಾತ್ನ ಬಿಟ್ಕೋಬೇಕು. ಈ ರೀತಿ ಕರೆಕ್ಟಾಗಿ ನಿಮಗೆ ಶೇಪ್ ಬರೋ ರೀತಿ ಸ್ಕೇಲಲ್ಲಾದರೂ ಆಯಿತು, ಕೈಯಲ್ಲಾದರೂ ಆಯಿತು ಮಾರ್ಕ್ನ ಮಾಡ್ಕೊಳ್ಳಿ. ಸ್ಕೇಲ್ ಇಲ್ಲ ಅಂದರೆ ಕೈಯಲ್ಲೇ ಮಾರ್ಕ್ ಮಾಡ್ಕೋಬೋದು. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಬಂದು ಈ ರೀತಿ 4 ಫೋಲ್ಡಿಂಗಲ್ಲಿ ಇಟ್ಕೋಬೇಕು. ಈ ರೀತಿ 4 ಫೋಲ್ಡಿಂಗಲ್ಲಿ ಇಟ್ಕೊಂಡಾದ್ಮೇಲೆ 1/2 ಇಂಚ್ ಬಿಟ್ಟು ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇವರ ನಾರ್ಮಲ್ ಸ್ಲೀವ್ ಬಂದು 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಆರ್ಮೋನ್ಸಿನ ಲೆಂತು 3/4 ಇಂಚ್ ಬರುತ್ತೆ. ಈ 3/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಕೈ ಸುತ್ತಳತೆ ಬಂದು 10 ಇಂಚಸ್ಸು. ಈ 10 ಇಂಚಸ್ಗೆ 5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋನ್ಸಿನ ಸುತ್ತಳತೆ ಬಂದು 14.5 ಇಂಚಿದೆ. 14.5ನ ಡಿವೈಡ್ ಮಾಡಿದ್ರೆ 7/4 ಇಂಚ್ ಬರುತ್ತೆ. ಈ 7/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ನ ಬಿಡಬೇಕು. ಅದಾದಮೇಲೆ ನಾವು ಈ ರೀತಿ ಸುತ್ತ ಈ ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಶೇಪಿಗೆ ಇಲ್ಲಿ ಎಕ್ಸ್ಟ್ರಾ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇವರು ಬಫ್ ಹೇಳಿದ್ದಾರೆ, ನಾನು ಮೊದಲೇ ಮಾರ್ಕ್ ಹಾಕ್ಬಿಟ್ಟಿದ್ದೀನಿ. ಸೊ ಈಗ ಮತ್ತೆ 3 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದೆ, ಹಾಗಾಗಿ ಬಫಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವರ ಬಫಿಗೆ ಟರ್ನಿಂಗ್ ತೊಗೊಳೋದಕ್ಕೆ ಎಷ್ಟು ತೊಗೋಬೇಕು, 7/4 ಇಂಚ್ ಇರೋದ್ರಿಂದ ಡಿವೈಡ್ ಮಾಡಿದ್ರೆ 3/4 ಇಂಚಿಗೆ ಪಾಯಿಂಟ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಈಗ ನಾವು ಇಲ್ಲಿ ಕರೆಕ್ಟಾಗಿ ಶೇಪ್ನ ತೊಗೊಳೋದಕ್ಕೆ ಸರಿ ಹೋಗುತ್ತೆ. ಈ ರೀತಿಯಾಗಿ ಬಫ್ ಸ್ಲೀವ್ಸಿಗೆ ಶೇಪ್ನ ತೊಗೋಬೇಕು.